UK ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಶಿವಪ್ರಕಾಶ್ MPM. ಸಚಿವ ಪ್ರಿಯಾಂಕ ಖರ್ಗೆ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ್ ರೆಡ್ಡಿ ಒತ್ತಾಯಿಸಿದರು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರನ್ನು ಚಿತ್ತಾಪುರ ಪ್ರವಾಸಿ ಮಂದಿರದಲ್ಲಿ ಕೂಡಿ ಹಾಕಿ ಹಲ್ಲೆ ನಡೆಸಲಾಗಿದ್ದು, ಸಂವಿಧಾನಿಕ ಹುದ್ದೆಯಲ್ಲಿರುವ ಅವರ ಮೇಲೆ ತಮ್ಮ ಕ್ಷೇತ್ರದಲ್ಲಿ ದಬ್ಬಾಳಿಕೆ ನಡೆದಿರುವುದರಿಂದ ಸಚಿವ ಪ್ರಿಯಾಂಕ ಖರ್ಗೆ ಕೂಡಲೇ ರಾಜೀನಾಮೆ ನೀಡಬೇಕೆಂದು ಅವರು ಆಗ್ರಹಿಸಿದರು. ಪೊಲೀಸರು ಕೂಡ ಅವರು ನಿಷ್ಕ್ರಿಯರಾಗಿ ಮುಖ್ಯ ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾರೆ. ಅಂದರೆ ಪೊಲೀಸ್ ಇಲಾಖೆ ಸನ್ಮಾನ್ಯ ಖರ್ಗೆ ಕುಟುಂಬದ ಏಜೆಂಟ್ರಂತೆ ವರ್ತನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖೇದಕರ. ಈ ಒಂದು ಇಡೀ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಇವತ್ತು ಕುಸಿತವಾಗಿದೆ. ಕಳೆದ ಸರ್ಕಾರದ ನೋಡಿದ ಸಂದರ್ಭದಲ್ಲಿ KG-ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ, DG-ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ, ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ, ಸುಹಾಸ್ ಶೆಟ್ಟಿಯ ಕೊಲೆ, ಈ ರೀತಿ ಪ್ರತಿದಿನ ಅಪರಾಧಗಳಿಗೆ ಕೃತಿ ಇಲ್ಲ ಅನ್ನೋ ರೀತಿಯಾಗಿದೆ. ಈ ರಾಜ್ಯದ ಗೃಹ ಮಂತ್ರಿಯನ್ನು ಕೇಳಿದರೆ ಇನ್ನೂ ಮಾಹಿತಿ ಇಲ್ಲ, ಕೇಳ್ತೀನಿ ಅನ್ನೋ ಉದಾಹರಣೆ ಹೇಳ್ತಾರೆ, ಅಥವಾ ದೊಡ್ಡ ದೊಡ್ಡ ನಗರದಲ್ಲಿ ಈ ಥರ ನಡೀತಾ ಇರ್ತದೆ ಅನ್ನುವಂಥ ಬಾಲಿಶ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಸರ್ಕಾರದ ನಿಯಂತ್ರಣ ತಪ್ಪಿ ಈ ಒಂದು ಘಟನೆಗಳು ನಡೀತಾ ಇದ್ದಾವೆ. ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ತಮ್ಮ ವರ್ತನೆ ತಿಳ್ಕೊಳ್ಬೇಕು. ಯಾಕೆ ಛಲವಾದಿ ನಾರಾಯಣಸ್ವಾಮಿ ಬಗ್ಗೆ ನಿಮ್ಮ ಸಮಾಜದ ನಾಯಕ ಬೆಳಿಬಾರಂತ ನಾಯಕ ಬೆಳಿಬಾರಂತ ನಿಮ್ಮ ಅಪೇಕ್ಷೆ, ಅಥವಾ ನಿಮ್ಮ ಮೇಲೆ ಏನು ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಏನು ಹಗರಣ ಇತ್ತು, KDB ಎಂದು ಪಡೆತಕ್ಕಂಥ ಅಕ್ರಮ ಭೂಮಿ, ಅದನ್ನು ಇದರ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ನಿಮಗೆ ನೋವಾಗಿದೆಯಾ, ಆ ಭೂಮಿಯನ್ನು ಹಿಂತಿರುಗಿಸೋದಕ್ಕೆ ನಿಮಗೆ ನೋವಾಗಿದೆಯಾ ಅನ್ನೋ ಪ್ರಶ್ನೆ ಈ ಮೂಲಕ ನಾನು ಕೇಳಬಯಸ್ತೇನೆ. ಹಾಗಾಗಿ ತಕ್ಷಣವೇ ಸಾಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಕ್ಷಮೆಯನ್ನು ಕೇಳಬೇಕು ಮತ್ತು ರೈತ ಮಹಿಳೆಗೆ ರಾಜೀನಾಮೆ ಕೊಡಬೇಕು. ಅವರ ಬೆಂಬಲಿಗರು ಯಾರು ಹಲ್ಲೆ ಮಾಡಿದ್ದಾರೆ ಅವರೆಲ್ಲರ ಮೇಲೆ ಕೂಡ ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ಈ ಮೂಲಕ ನಾನು ಆಗ್ರಹಿಸ್ತೇನೆ. ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಸಮಾವೇಶದ ಬಗ್ಗೆ ಏನು ಹೇಳ್ತೀವಿ ಅಧ್ಯಕ್ಷರೇ? ಸಮಾವೇಶ ಅಂದರೆ ಅವರು ಸಾಧನಾ ಸಮರ್ಪಣಾ ಸಂಕಲ್ಪ ಸಾಧನಾ ಸಮಾವೇಶಕ್ಕೆ ಇಟ್ಟಿದ್ದರು. ಅದ್ರ ಮುಂದೆ ಎರಡು ಅಕ್ಷರ ಘೋಷಣೆ ಬಿಟ್ಟಿದ್ರು, ಶೂನ್ಯ ಸಾಧನಾ ಸಮಾವೇಶ ಅಂತ ಆಗಬೇಕಾಗಿತ್ತು. ಅದು ಸಾಧನಾ ಸಮಾವೇಶಕ್ಕೆ ಇಟ್ಟಿದ್ರು ಅಷ್ಟೇ. ಅದು ಕೂಡ ಪ್ರಕೃತಿ ಕೂಡ ಅದು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಾವೆಲ್ಲ ನೋಡಿದ್ದೀವಿ. ಪ್ರಕೃತಿ ಕೂಡ ಅದು ಗಟ್ಟಿಪಡಿಸಿ ನಾವೆಲ್ಲ ಗಟ್ಟಿಪಡಿಸ್ತೀವಿ. ಇದೇ ಸಾಧನೆ ಅವ್ರಿಗೆ 2 ವರ್ಷದಲ್ಲಿ ಬೆಳೆಯಲಿಕ್ಕೆ ಭ್ರಷ್ಟಾಚಾರ ಮತ್ತು ಅಪರಾಧಗಳು, ಕುಸಿದ ಕಾನೂನು ಸುವ್ಯವಸ್ಥೆ, ಇದು ಅವರ 2 ವರ್ಷದ ಸಾಧನೆ. ಅಭಿವೃದ್ಧಿ ಶೂನ್ಯ, ಇದು ಅವರ 2 ವರ್ಷದ ಸಾಧನೆ. ಅನಂತರ ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಅವರ ವಾಹನದ ಮೇಲೆ ಮಸಿಯನ್ನು ಹಾಕಿರುವಂಥದ್ದು ಖಂಡನೀಯ. ಇದು ಒಂದು ರಿಪಬ್ಲಿಕ್ ಆಫ್ ಕಲಬುರಗಿ ಅನ್ನೋ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಅವರು ನಿಷ್ಕ್ರಿಯರಾಗಿ ಮುಖ್ಯ ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾರೆ. ಅಂದರೆ ಪೊಲೀಸ್ ಇಲಾಖೆ ಸನ್ಮಾನ್ಯ ಖರ್ಗೆ ಕುಟುಂಬದ ಏಜೆಂಟ್ರಂತೆ ವರ್ತನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖೇದಕರ. ಈ ಒಂದು ಇಡೀ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಇವತ್ತು ಕುಸಿತವಾಗಿದೆ. ಕಳೆದ ಸರ್ಕಾರದ ನೋಡಿದ ಸಂದರ್ಭದಲ್ಲಿ KG-ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ, DG-ಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ, ಹುಬ್ಬಳ್ಳಿಯಲ್ಲಿ ಆಗಿರ್ತಕ್ಕಂಥ ಘಟನೆ, ಸುಹಾಸ್ ಶೆಟ್ಟಿಯ ಕೊಲೆ, ಈ ರೀತಿ ಪ್ರತಿದಿನ ಅಪರಾಧಗಳಿಗೆ ಕೃತಿ ಇಲ್ಲ ಅನ್ನೋ ರೀತಿಯಾಗಿದೆ. ಈ ರಾಜ್ಯದ ಗೃಹ ಮಂತ್ರಿಯನ್ನು ಕೇಳಿದರೆ ಇನ್ನೂ ಮಾಹಿತಿ ಇಲ್ಲ, ಕೇಳ್ತೀನಿ ಅನ್ನೋ ಉದಾಹರಣೆ ಹೇಳ್ತಾರೆ, ಅಥವಾ ದೊಡ್ಡ ದೊಡ್ಡ ನಗರದಲ್ಲಿ ಈ ಥರ ನಡೀತಾ ಇರ್ತದೆ ಅನ್ನುವಂಥ ಬಾಲಿಶ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಸರ್ಕಾರದ ನಿಯಂತ್ರಣ ತಪ್ಪಿ ಈ ಒಂದು ಘಟನೆಗಳು ನಡೀತಾ ಇದ್ದಾವೆ. ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ತಮ್ಮ ವರ್ತನೆ ತಿಳ್ಕೊಳ್ಬೇಕು. ಯಾಕೆ ಛಲವಾದಿ ನಾರಾಯಣಸ್ವಾಮಿ ಬಗ್ಗೆ ನಿಮ್ಮ ಸಮಾಜದ ನಾಯಕ ಬೆಳಿಬಾರಂತ ನಾಯಕ ಬೆಳಿಬಾರಂತ ನಿಮ್ಮ ಅಪೇಕ್ಷೆ, ಅಥವಾ ನಿಮ್ಮ ಮೇಲೆ ಏನು ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ ಏನು ಹಗರಣ ಇತ್ತು, KDB ಎಂದು ಪಡೆತಕ್ಕಂಥ ಅಕ್ರಮ ಭೂಮಿ, ಅದನ್ನು ಇದರ ಪರಿಷತ್ನಲ್ಲಿ ಪ್ರಸ್ತಾಪ ಮಾಡಿದ್ದಕ್ಕೆ ನಿಮಗೆ ನೋವಾಗಿದೆಯಾ,
ಆ ಭೂಮಿಯನ್ನು ಹಿಂತಿರುಗಿಸೋದಕ್ಕೆ ನಿಮಗೆ ನೋವಾಗಿದೆಯಾ ಅನ್ನೋ ಪ್ರಶ್ನೆ ಇವತ್ತು ನಾನು ಕೇಳಬಯಸ್ತೇನೆ. ಹಾಗಾಗಿ ತಕ್ಷಣವೇ ಸಾಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಕ್ಷಮೆಯನ್ನು ಕೇಳಬೇಕು ಮತ್ತು ನೈತಿಕ ಹೊಣೆಯನ್ನು ರಾಜೀನಾಮೆ ಕೊಡಬೇಕು. ಅವರ ಬೆಂಬಲಿಗರು ಯಾರು ಹಲ್ಲೆ ಮಾಡಿದ್ದಾರೆ ಅವರೆಲ್ಲರ ಮೇಲೆ ಕೂಡ ಕಾನೂನು ರೀತಿಯ ಕ್ರಮ ಜರುಗಿಸಬೇಕಂತ ಈ ಮೂಲಕ ನಾನು ಆಗ್ರಹಪಡಿಸ್ತೇನೆ. ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಸಮಾವೇಶದ ಬಗ್ಗೆ ಏನು ಹೇಳ್ತೀರಿ ಅಧ್ಯಕ್ಷರೇ? ಸಮಾವೇಶ ಅಂದರೆ ಅವರು ಸಾಧನಾ ಸಮರ್ಪಣಾ ಸಂಕಲ್ಪ ಸಾಧನ ಸಮಾವೇಶಕ್ಕೆ